ನಿಹಾರಿಕಾ, ನಾವ್ ಹೊರಗಡೆಯಿಂದ ಬಂದಿರೋ ಸೊಸೆಂದ್ರು ಆ ಅವನಿ ಸುಜಾತ ಸೋದ್ರ ಸೊಸೆಂದ್ರು ಎಷ್ಟು ಬೇಡ ಅನ್ಕೊಂಡ್ರು ನಮ್ಗಿಂತ ಅವ್ರ ಮೇಲೆನೆ 4 ಪಟ್ಟು ಪ್ರೀತಿ ಜಾಸ್ತಿ ಇದೆ ನಿಹಾರಿಕಾ. ಅಷ್ಟು ಪ್ರೀತಿ ನಮ್ಮೇಲಿದ್ರೆ ಇವತ್ ನಾವು ಬೇರೆಯವ್ರ ಹಾಗೆ ಯಾಕಿರ್ತಿದ್ವಿ, ನಮ್ ಜೀವನ ಯಾಕೆ ಹೀಗಿರ್ತಿತ್ತು? ಹೀಗೆ ವಾದ ಮಾಡೋದೇ ಆದ್ರೆ ಇನ್ನೊಂದು ಕ್ಷಣ ಕೂಡ ನಿಮ್ಮ ಮನೇಲಿ ಇರಬೇಕಾಗಿರೋ ಅಗತ್ಯ ಇಲ್ಲ ನಮಗೆ. ನಮಗೆ ನ್ಯಾಯ ಕೊಡ್ಸೋಕೆ ಇವ್ರ ಹತ್ರ ಕ್ಷಮೆ ಕೇಳಿಸೋದಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ನಾವು ಹೊರಟೋಗ್ತೀವಿ. ಅಷ್ಟು ಬಿಟ್ಟು ಈ ಕಣ್ಣೊರ್ಸೋ ಮಾತುಗಳು ಬೇಡ. ಕೃಷ್ಣ, ನರಸಿಂಹನ್ಗೆ ಸಾರಿ ಹೇಳು. ನನ್ ಕೈಲಿ ಆಗಲ್ಲಪ್ಪ. ಕೊನೆ ಸಾರಿ ಕೇಳ್ತಾ ಇದ್ದೀನಿ, ಕ್ಷಮಿಸು ಅಂತ ಕೇಳ್ತೀಯಾ ಇಲ್ವಾ? ಆಗಲ್ಲಪ್ಪ. ಹಾಗಾದ್ರೆ ಮನೆಯಿಂದ ಹೊರಗಡೆ ಹೋಗು. ದೊಡ್ಡವರ ನಿರ್ಧಾರಗಳನ್ನ, ತೀರ್ಪುಗಳನ್ನ ಗೌರವಿಸದೇ ಇರೋರ್ಗೆ ನನ್ನ ಮನೆಯಲ್ಲಿರೋ ಅರ್ಹತೆ ಇಲ್ಲ. ಹೊರಗಡೆ ಹೋಗಿ. ನನ್ನ ಮಾತನ್ನ ಗೌರವಿಸದೇ ಇದ್ದಿದ್ದಕ್ಕೆ ನಾನ್ ನಿಮ್ಗೆ ಕೊಡ್ತಿರೋ ಶಿಕ್ಷೆ ಕುಟುಂಬದಿಂದ ಬಹಿಷ್ಕಾರ. ಎಷ್ಟು ಅನ್ಯಾಯವಾಗಿ ಮಾತಾಡ್ತಿದ್ರ ಅತ್ತೆ. ಅನ್ಯಾಯ ಏನಿದೆ ಅಕ್ಕ? ಇದಕ್ ಮುಂಚೆ ನಾವ್ ತಪ್ಪು ಮಾಡಿದೀವಿ ಅಂತ ನಿರೂಪಿಸಿ ಇಂಥ ಶಿಕ್ಷೆನೆ ನಮಗೂ ಕೊಡೋ ಹಾಗೆ ಮಾಡಿ ಹೊರಗಡೆ ಕಳಿಸಿದ್ರಿ ಅಲ್ವಾ? ಅವತ್ತು ನಾನು ಅವನೇ ಅಮ್ಮ ಅಪ್ಪನ ಮಾತನ್ನ ಗೌರವಿಸಿ ಹೊರಗಡೆ ಹೋದ್ವಿ ಅಲ್ವಾ? ಇವಾಗ ಅಣ್ಣ ನಿಹಾರಿಕಾ ಕೂಡ ಅದೇ ಕೆಲಸ ಮಾಡಬೇಕು. ಕೃಷ್ಣ, ನಾನು ಈ ಮಾತು ಹೇಳಬಾರ್ದು, ಆದರೆ ನೀವು ಕ್ಷಮಿಸಿ ಅಂತ ಕೇಳೋದು ತುಂಬ ಉತ್ತಮ. ಆಮೇಲೆ ನಿಮ್ಮ ಇಷ್ಟ. ಹೌದು ಕೃಷ್ಣ, ಯಾಕೆ ಸುಮ್ಮನೆ ಜಗಳ? ನೀವು ಕ್ಷಮಿಸಿ ಅಂತ ಕೇಳ್ಬಿಡಿ. ಕೇಳ್ತೀರಾ? ಇಲ್ಲ ಅಂದ್ರೆ ನಿಮ್ ಲಗೇಜ್ನ ತಗೊಂಡ್ ಬಂದು ಹೊರಗಡೆ ಹಾಕು ಅಂತೀರಾ? ಇದರಲ್ಲಿ ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ. ಕ್ಷಮೆ ಕೇಳ್ತೀರಾ ಇಲ್ಲ ಹೊರಗಡೆ ಹೋಗ್ತೀರಾ? ಬೇಗ ಏನೋ ಒಂದು ಮಾಡಿ. ಸಾರಿ. ಸಾರಿ ಅಂತ 2 ಅಕ್ಷರದಿಂದ ಸಿಂಪಲ್ ಆಗಿ ಹೇಳೋದಲ್ಲ, ಸ್ವಲ್ಪ ವಿವರವಾಗಿ ಹೇಳಿ. ಕೃಷ್ಣ ಆದ ನಾನು ನಿಮ್ಮ ಮೇಲೆ ಕೋಪದಿಂದ ವರ್ತಿಸಿ ನಿಮ್ಮ ಮೇಲೆ ಕೈ ಮಾಡಿದ್ದಕ್ಕೆ ನನ್ನ ಕ್ಷಮಿಸಿ. ನಿಹಾರಿಕಾಗಿರೋ ನಾನು ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದಕ್ಕೆ ನನ್ನ ಕ್ಷಮಿಸಿ. ಹ್ಯಾಪಿನಾ? ಇನ್ನೊಂದ್ಸರ್ತಿ ನನ್ ಗಂಡನ ಮೇಲೆ ಕೈ ಮಾಡೋ ಧೈರ್ಯ ಮಾಡೋ, ಆವಾಗ ನೋಡ್ಕೋತೀನಿ ನಿನ್ನ. ನಡೆದಿದ್ದೇನು ಮನಸ್ಸಿನಲ್ಲಿ ಇಟ್ಕೋಬೇಡಮ್ಮ. ನಾವು ಎಲ್ಲರ ಮೇಲೂ ಸಮಾನವಾದ ಜವಾಬ್ದಾರಿ, ಸಮಾನವಾದ ಪ್ರೀತಿ, ಸಮಾನ ನ್ಯಾಯ ತೋರಿಸ್ತೀವಿ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸುಜಾತ, ಹೋಗೋಣ ಬಾ. ಥ್ಯಾಂಕ್ಸ್ ಅಜ್ಜಿ, ಥ್ಯಾಂಕ್ಸ್ ತಾತ. ನೀವು ಮಾಡಿದ ಕೆಲಸದಿಂದ ನನಗೆ ತುಂಬ ಖುಷಿ ಆಯಿತು. ಬಾಯ್. ಯಾವತ್ತೂ ಒಂದಿನ ನೀನ್ ನನಗೆ ಸಿಗದೆ ಹೋಗಲ್ವೇ? ಅವಾಗ ನೋಡ್ಕೋತೀನಿ ನಿನ್ನ. ಇನ್ನೊಂದು ಸಲ ಈ ರೀತಿ ಜಗಳಗಳಿಗೆ ದಾರಿ ಮಾಡಿಕೊಡ್ಬೇಡಿ. ಒಳ್ಳೆ ಮಾತಾಡಿದ್ರೆ ಜಗಳ ಕಡಿಮೆ ಆಗತ್ತೆ. ಬಾಯಿ ಕೈ ಎರಡನ್ನೂ ಮಿತಿನಲ್ಲಿಟ್ಕೊಳ್ಳಿ.
ಹೇಳಬಾರ್ದು ಆದರೆ ಅವ್ರಿಗಿಂತ ಜಾಸ್ತಿ ನಿಮಗೆ ಅವಮಾನ ಆಯಿತು. ಕೊನೆವರೆಗೂ ನಿಮಗೆ ಸಪೋರ್ಟ್ ಮಾಡಿದೆ ಆದರೆ ಕೊನೆಯಲ್ಲಿ ನನಗೂ ಏನು ಮಾಡೋಕ್ಕಾಗಲಿಲ್ಲ. ಏನೋ ಅನ್ಕೋಬೇಡಿ. ನಾನು ನರಸಿಂಹನಿಗೆ ಕಷ್ಟ ಕೊಡಬೇಕು ಅಂತ ಅನ್ಕೊಂಡೆ. ಕೊನೆಗೆ ಅವನಿಗೆ ಸಾರಿ ಕೇಳೋ ಹಾಗೆ ಆಗೋಯ್ತು. ಹೋಗ್ಲಿ ಬಿಡು, ಅವನು ಹೊಡೆದಿರೋ ಏಟನ್ನ ಅವನಿಗೆ ವಾಪಸ್ ಕೊಟ್ಟಾಯ್ತಲ್ಲ, ಅಷ್ಟು ಸಾಕು ನಮಗೆ. ಸರ್, ಎಲ್ಲಿಗೆ ಹೊರಟ್ರಿ? ನಿಹಾರಿಕಾ ಹತ್ರಕ್ಕೆ. ಯಾಕೆ ಸರ್? ಕಾಲರುದ್ರದಿಂದ ನಮ್ಮ ಕೆಲಸ ಆಗಲಿಲ್ಲ. ಇನ್ನು ನಮಗಿರೋ ಆಪ್ಷನ್ ನಿಹಾರಿಕಾನೇ ಅಲ್ವಾ? ಮೊನ್ನೆ ನಿಹಾರಿಕಾ ಅವ್ರ ಹತ್ರ ಮಾತಾಡಿದ್ವಲ್ವಾ? ಸ್ವಲ್ಪ ಟೈಮ್ ತಗೊಳ್ಳೋಣ. ಆಲ್ರೆಡಿ ನಾವು ಬಂದು 2 ಮಂತ್ಸ್ ಕ್ರಾಸ್ ಆಗಿದೆ. ಇನ್ನು ಎಷ್ಟು ದಿನ ವೆಯ್ಟ್ ಮಾಡಬೇಕು? ನಿಹಾರಿಕಾ ಕೂಡ ಫೋನಲ್ಲಿ ನಮ್ಮ ಹತ್ರ ಸರಿಯಾಗಿ ಮಾತಾಡೋಕ್ಕೂ ಆಗಲಿಲ್ಲ. ಆ ಮನೆಗೆ ಹೋಗಿ ಎಲ್ಲ ವಿಷಯನೂ ತೀರ್ಮಾನ ಮಾಡಿಕೊಂಡು ಬರಬೇಕು. ಆ ಮನೆಗೆ ಹೋಗೋದು ಕಾಂಪ್ಲಿಕೇಟ್ ಆಗುತ್ತೋ ಏನೋ. ಏನ್ ನಡಿಬೇಕೋ ಅದು ನಡೆಯುತ್ತೆ. ವಿಗ್ರಹ ಹೊರಗಡೆ ಬರಬೇಕು ಅಂದ್ರೆ ನಿಹಾರಿಕಾ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಅದಕ್ಕೆ ಆ ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ. ನಿಹಾರಿಕಾ, ನೀನೀಗ ಫೋನ್ ಮಾಡೋದ್ರಿಂದ ನಿನಗೆ ಒಳ್ಳೇದಾಗುತ್ತಮ್ಮ. ನನ್ನ ಮಾತು ಕೇಳಿ ಫೋನ್ ಮಾಡು. ಮಾಡು ನಿಹಾರಿಕಾ. ಯಾಕಮ್ಮ ಯೋಚನೆ ಮಾಡ್ತಿದ್ಯಾ? ಮಾಡು. ಏನು ಯೋಚನೆ ಮಾಡ್ತಿದ್ದೀರಾ ಮೇಡಮ್? ಬಿಡು ಬಾವಾ, ಪ್ಲೀಸ್. ಯಾವಾಗಲೂ ಮನೆ ಬಗ್ಗೆನೇ ಯೋಚನೆ ಮಾಡ್ತಾ ಟೆನ್ಷನ್ ಮಾಡ್ಕೋತಿರ್ತೀಯಲ್ವಾ? ಸ್ವಲ್ಪ ಹೊತ್ತು ನಿನ್ನ ಜೊತೆ ರೊಮ್ಯಾಂಟಿಕ್ ಆಗಿದ್ರೆ ನಿನ್ನ ಯೋಚನೆ ಬದಲಾಗತ್ತೆ ಅಂತ ಹೀಗೆ ಮಾಡಿದೆ. ನಿದ್ದೆ ಮಾಡ್ತಾ ಇದ್ರು, ಎಚ್ಚರವಾಗಿದ್ರು, ಯಾವ ಕೆಲಸ ಮಾಡ್ತಿದ್ರು. ಇನ್ನೊಂದ್ ಕಡೆ ನಿಹಾರಿಕಾ ಬಗ್ಗೆ ಬ್ರೈನ್ ಅಲ್ಲಿ ಯೋಚನೆಗಳು ರನ್ ಆಗ್ತಾನೆ ಇದೆ ಬಾವಾ. ನನ್ನ ಜೊತೆ ಸಂಸಾರ ಮಾಡೋ ದಿನಗಳಿಗಿಂತ ಮನೆನ ಕಾಪಾಡೋದಕ್ಕೆ ಯೋಚನೆ ಮಾಡೋ ದಿನಗಳೇ ಹೆಚ್ಚಾಗಿ ಕಾಣಿಸ್ತಿದೆ. ಕುಟುಂಬಕ್ಕೆ ಕವಚವಾಗಿರ್ತೀನಿ ಅಂತ ಜವಾಬ್ದಾರಿ ತಗೊಂಡ್ಮೇಲೆ ತಪ್ಪೋದಿಲ್ಲ ಅಲ್ವಾ ಬಾವಾ? ಮಧ್ಯದಲ್ಲಿ ಬಿಡಕ್ಕಾಗಲ್ವಲ್ಲ. ಸರಿ, ಇವಾಗ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಮೊನ್ನೆ ನಿಹಾರಿಕಾ ಫೋನಲ್ಲಿ ಯಾರ ಜೊತೆನೋ ಮಾತಾಡ್ತಾ ಅನಾಥಾಶ್ರಮದವರು ಅಂತ ಹೇಳಿದ್ಲು ಅಲ್ವಾ? ಆ ವಿಷಯದ ಬಗ್ಗೆ. ಅವಳು ಮಾತಾಡಿದ್ದು ಅನಾಥಾಶ್ರಮದವ್ರ ಹತ್ರ ಅಲ್ಲ ಬಾವಾ, ಇನ್ಯಾರ ಹತ್ರನೋ ಮಾತಾಡಿದ್ಲು. ಅವ್ರು ಯಾರು ಅಂತ ಕಂಡುಹಿಡಿಬೇಕು. ಯಾಕೆ ಅಂದರೆ ನಾನು ದೇವ್ರ ಮನೇಲಿ ಆ ವ್ಯಕ್ತಿ ಧ್ವನಿ ಕೇಳಿಸ್ಕೊಂಡಾಗ ಡೊನೇಷನ್ಗೋಸ್ಕರ ರಿಕ್ವೆಸ್ಟಿಂಗ್ ಕೇಳ್ದ ಹಾಗೆ ಅನ್ನಿಸ್ಲಿಲ್ಲ. ಯಾವುದೋ ಕೆಲಸ ಮಾಡಿಕೊಡು ಅಂತ ಆರ್ಡರ್ ಮಾಡ್ದ ಹಾಗೆ ಅನ್ನಿಸ್ತು. ನಮ್ಮ ಮನೇಲಿ ನಿಹಾರಿಕಾ ಇದ್ದಷ್ಟು ದಿನ ಯಾವುದೋ ಒಂದು ರೀತಿನಲ್ಲಿ ಸಮಸ್ಯೆ ಬರ್ತಾನೆ ಇರುತ್ತೆ. ನಿಹಾರಿಕಾ ಎಷ್ಟೇ ತಪ್ಪು ಮಾಡಿದ್ರೂ ನಾವದನ್ನ ನಿರೂಪಿಸೋದಕ್ಕೆ ಆಗ್ತಾ ಇಲ್ಲ. ಹೀಗೆ ಇನ್ನೆಷ್ಟು ದಿನ ಅಂತ ಗೊತ್ತಾಗ್ತಿಲ್ಲ ಬಾವಾ. ಅಣ್ಣನ ಬದಲಾಯಿಸ್ಕೊಂಡ್ರೆ ನಿಹಾರಿಕನ ಮನೆಯಿಂದ ಹೊರಗಡೆ ಕಳಿಸ್ಬೋದು ಅಂತ ಅನ್ಕೊಂಡಿದ್ವಿ. ಅಣ್ಣನ್ನ ಪೂರ್ತಿಯಾಗಿ ವಶ ಮಾಡ್ಕೊಂಡಿದ್ದಾಳೆ. ಅಣ್ಣ ತನ್ನ ಕುಟುಂಬಕ್ಕೆ ಮೋಸ ಮಾಡೋ ಹಾಗೆ ಅವಳ ಕಡೆ ತೀರಿಸ್ಕೊಂಡಿದ್ದಾಳೆ. ನಮ್ಮ ಮನೆಗೆ ದೊಡ್ಡ ಅಪಾಯ ಆಗೋ ಅಂತ ಸ್ಕೆಚ್ ಯಾವುದನ್ನೋ ಹಾಕಿದಾಳೆ ಅಂತ ನನಗೆ ಅನುಮಾನ ಬರ್ತಾ ಇದೆ ಬಾವಾ. ಯಾರ ಜೊತೆನೋ ಕೈ ಜೋಡಿಸಿದಾಳೆ. ಅವರು ಇವರು ಸೇರಿ ಏನೋ ಮಾಡಕ್ ಹೊರಟಿದ್ದಾರೆ ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ. ಅತ್ತೆ ಹತ್ರ ಈ ವಿಷಯ ಹೇಳ್ಬಿಡಣ್ವಾ? ಅವನಿ, ಅನುಮಾನನೇ ಹೊರತು ನಮ್ಮ ಹತ್ರ ಸಾಕ್ಷಿ ಏನಿದೆ ಅವನಿ? ನಿಹಾರಿಕಾಗೆ ತುಂಬಾ ಬ್ಯಾಡ್ ಟೈಮ್ ಬಂದು ಯಾವುದೋ ಒಂದು ರೀತಿಲಿ ಸಿಕ್ಕಾಕೋತಾಳೆ. ಅಲ್ಲಿವರೆಗೂ ನಮ್ಮ ಪ್ರಯತ್ನ ನಾವು ಮಾಡೋಣ. ದೇವಾಲಯದಂತ ಕುಟುಂಬದಲ್ಲಿ ಸುಳ್ಳು ಜಾತಕದಿಂದ ಬದುಕೋದಕ್ಕೆ ಆ ನಿಹಾರಿಕಾಗೆ ಎಷ್ಟು ಧೈರ್ಯ! ಗೂಡಲ್ ಬಚ್ಚಿಟ್ಟಿರೋ ವಸ್ತು ನಾವು ಮುಚ್ಚಿಡೋ ಅಂತ ನಿಜ. ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ ಅಂತ ಹೇಳ್ತಾರೆ. ನಮ್ ವಿಷಯ ಕೂಡ ಹಾಗೆ ಅನಿಸ್ತಾ ಇದೆ. ಅದೇನ್ ಬಂಗಾರ ಹಾಗಂತಿದ್ಯಾ? ನಿನ್ನ ನೋಡಿ ನಾನು ಧೈರ್ಯವಾಗಿದ್ದೀನಿ. ಇವಾಗ ನೀನೇ ಹಾಗಂದ್ರೆ ಹೇಗೆ? ಆ ಫಾರಿನ್ ಗ್ಯಾಂಗ್ ಇಂದ ಟೆನ್ಷನ್ ಇನ್ನೂ ಹೆಚ್ಚಾಗ್ತಾ ಇದೆ ಕೃಷ್ಣ.
ಫೋನಲ್ಲಿ ಕವರ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಎಷ್ಟು ಸಮಸ್ಯೆ ಆಗ್ತಿತ್ತು. ಹೌದು ಬಂಗಾರ, ಆ ಆಫ್ರಿಕನ್ ಗ್ಯಾಂಗ್ ಹತ್ರ ನಾವು ಸರಿಯಾಗಿ ಸಿಕ್ಕಾಕೊಂಡಿದ್ದೀವಿ. ಅವರಿಂದ ನಮಗೆ ಯಾವತ್ತಾದ್ರೂ ಒಂದಿನ ಸಡನ್ ಆಗಿ ಅಪಾಯ ಎದುರಾಗುತ್ತೆ. ನಾವು ತುಂಬಾ ಹುಷಾರಾಗಿರ್ಬೇಕು. ಒಂದ್ ಕೆಲಸ ಮಾಡೋದು ಬೆಟರ್. ಏನದು? ನಾವಿಬ್ರು ಅವ್ರ ಹತ್ರ ಡೈರೆಕ್ಟ್ ಆಗಿ ಹೋಗಿ ಅವ್ರ ಕೈ ಕಾಲು ಹಿಡ್ಕೊಂಡು ನಮ್ಮನ್ನ ದಯವಿಟ್ಟು ಬಿಟ್ಬಿಡ್ರಪ್ಪ ಅಂತ ಬೇಡ್ಕೊಂಡು ಇಂಡಿಯಾದಿಂದ ಅವ್ರನ್ನ ಕಳ್ಸೋದು ಬೆಟರ್. ಅವ್ರು ಕೇಳೋ ಅಂತವ್ರು ಅಲ್ಲ ನಿಹಾರಿಕಾ, ಊಟ ಹಿಡ್ಕೊಂಡಾಗ ಹಿಡ್ಕೊಂಡಿರ್ತಾರೆ. ಅವ್ರ ಕೈಯಿಂದ ತಪ್ಪಿಸ್ಕೊಳ್ಳೋದು ತುಂಬಾನೇ ಕಷ್ಟ. ನಾನೊಂದು ಮಾತು ಹೇಳ, ಹೇಳು. ಆಮೇಲೆ ಏನು ಹೇಳಬಾರ್ದು. ಏನು ಅನ್ನಲ್ಲ, ಹೇಳು. ಆ ಫಾರಿನ್ ಗ್ಯಾಂಗ್ ಅವ್ರಿಗೆ ತಲೆ ಕೆಟ್ಟು ಯಾವತ್ತಾದ್ರೂ ಒಂದಿನ ನಮ್ಮ ಮನೆಗೆ ಬಂದ್ರು ಬರ್ಬೋದು. ಸಾಯಿಸ್ಬೇಕು ಅನ್ಕೊಂಡಿದ್ಯಾ ನನ್ನ? ಅದು ಹಾಗಲ್ಲ ಬಂಗಾರ. ನೀನ್ ಹೇಳ್ದಾಗೆ ಅವ್ರು ಬಂದ್ರು ಅಂದ್ರೆ ನಿಮ್ಮಮ್ಮಂಗಲ್ಲ, ನನಗೆ ಹಾರ್ಟ್ ಅಟ್ಯಾಕ್ ಆಗೋಗತ್ತೆ. ಯಾರ್ದ ಕಾರು? ಯಾರು ಬರ್ತಿದ್ದಾರೆ? ಅಯ್ಯೋ ದೇವ್ರೇ, ನಿಜವಾಗ್ಲೂ ಬಂದ್ಬಿಟ್ರು ಬಂಗಾರ. ಏನ್ ಬಾಯೋ, ಯಾವ ದರಿದ್ರ ಬಾಯಲ್ಲಿ ಹೇಳತಿಯೋ ಇಲ್ವೋ ಆಗ್ಲೇ ಬಂದಾಯ್ತು. ಒಳ್ಳೆ ಮಾತುಗಳೇ ಬರಲ್ವಾ ನಿಂಗೆ? ನನ್ನ ಬಾಯಲ್ಲಿ ಒಳ್ಳೇದು ಹೇಳಿದ್ರೆ ಅಂತೂ ನಡೆಯೋಲ್ಲ, ಆದ್ರೆ ಕೆಟ್ಟದ್ದು ಹೇಳಿದ್ರೆ ನಡೆಯುತ್ತೆ ಬಂಗಾರ. ಬೈಬರ್, ನಾನು ಹಾಗೇನೆ. ಇವತ್ತು ವಿಗ್ರಹದ ವಿಷಯ ಡಿಸೈಡ್ ಆಗ್ಲೇಬೇಕು. ಕಮಾನ್. ಕಾಯಷ್ಟು ಕಾದ, ಇವಾಗ ಏನಾದ್ರೂ ಆಗ್ಲಿ ಅಂತ ಆ ಡೇವಿಡ್ ಇಲ್ಲಿಗೆ ಬರ್ತಾ ಇದ್ದಾನೆ. ಹೌದು ಬಂಗಾರ, ಅವ್ರು ಒಳಗಡೆ ಬಂದು ಎಲ್ಲ ಹೇಳಿದ್ರು ಅಂದ್ರೆ ದೊಡ್ಡ ಜಗಳನೇ ನಡೆದ್ಬಿಡುತ್ತೆ. ನಮ್ಮ ಮೋಸ ಎಲ್ಲ ಗೊತ್ತಾಗಿ ನಮ್ಮ ಭವಿಷ್ಯ ತಲೆ ಕೆಳಗಾಗ್ಬಿಡುತ್ತೆ. ಇಲ್ಲಿ ನಾವು ಮೀಟಿಂಗ್ ಮಾಡೋದಲ್ಲ, ಅವ್ರನ್ನ ಯಾರು ನೋಡದೇ ಇರೋ ಹಾಗೆ ಅವ್ರ ಜೊತೆ ಮಾತಾಡ್ಬೇಕು. ನಡಿ ನಡಿ. ನಿಹಾರಿಕಾ, ನಿಹಾರಿಕಾ! ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನೇರವಾಗಿ ಮನೆಗೆ ಬಂದಿದ್ದೀರಲ್ಲ? ಅಪ್ಪ ತಂದೆ, ನಮ್ಮ ಮನೆಯವರೆಲ್ಲ ಹೊರಗಡೆ ಬರೋಕ್ಕೂ ಮುಂಚೆ ನೀವು ಇಲ್ಲಿಂದ ಹೋಗಿ, ಹೊರಗಡೆ ಹೋಗಿ ಹೊರಗೆ. ವಿಗ್ರಹದ ವಿಷಯ ಏನ್ ಮಾಡ್ದೆ? ಇವತ್ತು ನಾವು ವಿಗ್ರಹದ ಜೊತೆಗೇನೆ ಹೊರಗಡೆ ಹೋಗ್ಬೇಕು. ಲೇ, ನೀನೇನು 4 ಜನನ ಕರ್ಕೊಂಡ್ಬಂದು ದೊಡ್ಡ ಡಾನಾಗಿ ಫೀಲ್ ಆಗ್ತಾ ಇದೆಯಾ? ನಮ್ಮ ಪೇರೆಂಟ್ಸ್ ಬಗ್ಗೆ ನಿನಗೆ ಗೊತ್ತಿಲ್ಲ ಕಣೋ. ಹುಲಿ ಬೋನ್ ಒಳಗೆ ಬಂದಿದ್ಯಾ ನೀನು. ಐ ವಾಂಟ್ ದಟ್ ಐಡಲ್. ಇವ್ನು ಮತ್ತೆ ಅದನ್ನೇ ಮಾತಾಡ್ತಾರಲ್ಲ. ಯಾರು? ಯಾರು ನೀವು? ಯಾಕೆ ಬಂದ್ರಿ? ಯಾರು ನೀವು? ಯಾಕೆ ಬಂದಿರೋದು ಹೇಳಿ. ಯಾಕೆ ಕೇಳಿದ್ರು ಹೇಳ್ತಾ ಇಲ್ಲ? ನೋಡಕ್ಕೆ ಎಲ್ಲರೂ ತುಂಬಾ ವಿಚಿತ್ರವಾಗಿದ್ದೀರಾ. ಹಗಲು ವೇಷದವ್ರ? ಚಂದಾಗೋಸ್ಕರ ಬಂದಿದ್ದೀರಾ? ನಮ್ ಸಾರ್ ಏನೋ ಒಂದು ಕೆಲಸದ ಮೇಲೆ ನಿಮ್ಮ ಮನೆಗೆ ಬಂದಿದ್ದಾರೆ. ಕೆಲಸನೂ ಇಲ್ಲ, ಏನೂ ಇಲ್ಲ. ಮೊದಲು ಹೊರಗಡೆ ಹೋಗಿ. ಇವರನ್ನ ಯಾವತ್ತೂ ಎಲ್ಲೂ ನೋಡಿಲ್ಲ. ಇವರಿಗೆ ನಮ್ಮ ಹತ್ರ ಏನು ಕೆಲಸ? ಅವರಿಗೆ ನಿಮ್ಮ ಮನೆಯಿಂದ ಒಂದು ವಸ್ತು ಬೇಕಾಗಿದೆ. ನಮ್ಮನೆಯಿಂದ ಏನ್ ವಸ್ತು ಬೇಕು? ಹೇಳ್ತೀವಿ. ಆಗಲ್ಲ ಅಂತಂದ್ರೆ ಪರಿಸ್ಥಿತಿ ಬೇರೆನೇ ಆಗುತ್ತೆ. ನಮ್ಮನೆಗ್ ಬಂದು ನಮ್ಮನ್ನೇ ಹೆದರಿಸ್ತಿದ್ದೀರಾ ಅಂದ್ರೆ ಬರ್ತಿದ್ದ ಹಾಗೆ ನಿಹಾರಿಕಾ ನಿಹಾರಿಕಾ ಅಂತ ಕರೆದ್ರಿ. ನಮ್ ನಿಹಾರಿಕಾ ನಿಮಗ್ ಮೊದ್ಲೇ ಗೊತ್ತಾ? ಗೊತ್ತು. ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಸುಳ್ಳು ಹೇಳ್ತಾ ಇದ್ದಾರೆ. ಹೌದಮ್ಮ, ಈ ಗ್ಯಾಂಗ್ನ ನಾವು ಯಾವತ್ತೂ ನೋಡೇ ಇಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ನೀವು ಎಷ್ಟೇ ಡ್ರಾಮಾ ಪ್ಲೇ ಮಾಡಿದ್ರು ಇವತ್ತು ಏನೋ ಒಂದು ಡಿಸೈಡ್ ಆಗಲೇಬೇಕು ನಿಹಾರಿಕಾ. ಇಷ್ಟು ದೂರ ಬಂದಿರೋದಿಕ್ಕೆ ನಾವು ಎಲ್ಲ ವಿಷಯನೂ ಹೇಳ್ತೀವಿ. ನಮಗೆ ನಿಮ್ಮ ಮನೆಯಲ್ಲಿರೋ ಅನ್ನಪೂರ್ಣ ದೇವಿ ವಿಗ್ರಹ ಬೇಕು.
ಯಾರೋ ನೀನು ನಮ್ಮನೆಗೆ ಬಂದು ನಮ್ಮನವ್ರನ್ನೇ ಕೇಳ್ತಿದ್ಯಾ? ಹೊರಗಡೆ ಹೋಗೋ. ಅಷ್ಟಕ್ಕೂ ಆ ವಿಗ್ರಹದ ಬಗ್ಗೆ ಗೊತ್ತೇನೋ ನಿನ್ಗೆ? ಅದ್ರ ಬಗ್ಗೆ ಮತ್ತು ಅದ್ರ ಚರಿತ್ರೆ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು. ನಿಮಗೆ ಗೊತ್ತಿಲ್ದಿರೋ ವಿಷಯ ಏನಂದ್ರೆ ನಮ್ಮ ಬಾಸ್ ಇಂಥ ಪಂಚಲೋಹ ವಿಗ್ರಹಗಳನ್ನು ವ್ಯಾಪಾರ ಮಾಡ್ತಾ ಇರೋರು. ನೀವು ಆ ವಿಗ್ರಹನ ನಮ್ಮ ಬಾಸಿಗೆ ಕೊಟ್ರೆ ಕೋಟ್ಯಾಂತರ ರೂಪಾಯಿ ಕೊಡ್ತೀವಿ. ನಿಮ್ ಹತ್ರ ಲಕ್ಷ ಕೋಟಿ ಇದ್ರೂ ನಮ್ಮಿಂದ ಅದನ್ನ ಕೊಂಡ್ಕೊಳ್ಳೋದಕ್ಕಾಗಲ್ಲ. ದಾರಿ ತಪ್ಪಿ ಬಂದಿದ್ದೀರಾ ಅನ್ಸತ್ತೆ, ಹೊರಗಡೆ ಹೋಗಿ. ಸಿ ಮಿಸ್ಟರ್, ನೀವೇನಾದರೂ ಪ್ರ್ಯಾಂಕ್ ವಿಡಿಯೋ ಮಾಡಬೇಕು ಅನ್ಕೊಂಡ್ರೆ ಹೊರಗಡೆ ಹೋಗಿ ಮಾಡಿ, ನಮ್ಮ ಹತ್ರ ಅಲ್ಲ. ಇವ್ರ ವರ್ತನೆ ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಬಂದಿರೋ ಹಾಗೇನೆ ನಮ್ ಮನೆ ವಿಷಯನ ಚೆನ್ನಾಗಿ ತಿಳ್ಕೊಂಡಿರೋ ಹಾಗನ್ಸ್ತಿದೆ. ಇವರಿಗೂ ನಮ್ ನಿಹಾರಿಕಾಗೂ ಮಧ್ಯ ಏನ್ ಪರಿಚಯ? ಹೇಳ್ಬಾರ್ದು, ಆದ್ರೆ ನಿನಗೂ ಇವ್ರಿಗೂ ಮಧ್ಯ ಪರಿಚಯ ಇರೋ ಹಾಗೆ ಅನಿಸ್ತಿದೆ ನಿಹಾರಿಕಾ. ಬಾಬಾ, ನಮ್ಮನ್ನು ಅನಾವಶ್ಯಕವಾಗಿ ಅನುಮಾನಿಸ್ಬೇಡಿ, ಹೇಳ್ತಾ ಇದ್ದೀನಿ. ನಿಹಾರಿಕಾಗೂ ನಮಗೂ ಮಧ್ಯ ಒಂದು ಡೀಲ್ ನಡೀತು. ಅದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ಮಧ್ಯ ಏನ್ ಡೀಲ್ ನಡೆದಿದ್ಯೋ? ಇದೆಲ್ಲ ನನ್ ಮೇಲೆ ಬೇಕು ಅಂತ ಮಾಡ್ತಾ ಇರೋ ಕುತಂತ್ರ. ನಿನ್ ತಪ್ಪಿಲ್ಲ ಅಂದ್ಮೇಲೆ ನೀನ್ ಯಾಕೆ ಭಯ ಪಡ್ತಾ ಇದ್ಯಾ? ಸ್ವಲ್ಪ ಹೊತ್ತು ಸುಮ್ಮನೆ ಇರು. ನೀವ್ ಹೇಳಿ. ಅಮ್ಮನವರ ವಿಗ್ರಹನ ನಮಗೆ ಮಾರ್ತೀನಿ ಅಂತ ನಿಹಾರಿಕಾ ಮಾತು ಕೊಟ್ಟಿದ್ಲು. ಹೌದು ಸರ್, ಅದಕ್ಕೆ ನಮ್ಮೆಲ್ಲರನ್ನು ನಿಮ್ಮ ಹಳ್ಳಿಲಿ ನಡೆದಿರೋ ಜಾತ್ರೆಗೆ ಶಿವರಾತ್ರಿ ದಿವಸ ನಮ್ಮನ್ನು ಕರೆದಿದ್ರು. ನಾವು ಸ್ಮೋಕ್ ಬಾಂಬ್ ಹಾಕಿ ಅಟ್ಯಾಕ್ ಮಾಡಿದ್ವಿ. ನಿಮ್ಮ ಕೃಷ್ಣನಿಂದ ವಿಗ್ರಹ ಕಳ್ತನ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಅಮ್ಮವ್ರ ಶಕ್ತಿಯಿಂದ ಕೃಷ್ಣ ಆ ವಿಗ್ರಹನ ತಗೊಳಕ್ಕಾಗಿಲ್ಲ. ಮೊನ್ನೆ ನಿಹಾರಿಕಾಗೆ ಫೋನ್ ಮಾಡಿದ್ದು ನಾವೇ. ಡೊನೇಷನ್ಗೋಸ್ಕರ ಫೋನ್ ಮಾಡಿದ್ದೀವಿ ಅಂತ ಸುಳ್ಳು ಹೇಳಿದ್ದು ನಾವೇ. ನಿಹಾರಿಕಾ ಜೊತೆ ಡೀಲ್ ಕ್ಲೋಸ್ ಆಗ್ತಿಲ್ಲ ಅಂತ ನಿಮ್ಮ ಹತ್ರ ಬಂದ್ವಿ. ನೀವ್ ಹೇಳಿದ್ದೆಲ್ಲ ನಿಜನಾ? ಎಲ್ಲ ಸುಳ್ಳು ಅತ್ತೆ, ಎಲ್ಲ ಸುಳ್ಳು. ಇವರು ದೊಡ್ಡ ಕಥೆ ಕ್ರಿಯೇಟ್ ಮಾಡಿ ನನ್ನ ಕೃಷ್ಣನ್ನ ಬೇಕು ಅಂತ ಕೆಟ್ಟವ್ರಾಗಿ ಮಾಡ್ತಿದ್ದಾರೆ. ಇವರನ್ನ ಬೇಕು ಅಂತ ಕಳ್ಸಿದ್ದಾರೆ. ಇವರನ್ನ ನೀವು ಸ್ವಲ್ಪನೂ ನಂಬೇಡಿ. ಅಮ್ಮನವ್ರ ವಿಗ್ರಹನ್ ಮಾರ್ತೀನಿ ಅಂತ ನಾನು ಹೇಗೆ ಮಾತು ಕೊಡ್ತೀನಿ ಅತ್ತೆ? ಅಷ್ಟಕ್ಕೂ ಅಂತ ಆಲೋಚನೆ ನನ್ನ ಕನ್ಸಲ್ಲಾದ್ರೂ ಬರುತ್ತಾ? ಅಂಥ ಅಪರಾಧ ಮಾಡಿದ್ರೆ ನನಗೆ ಇನ್ನೊಂದು ಜನ್ಮ ಅನ್ನೋದು ಇರತ್ತಾ? ಅಮ್ಮನವರಿಗೆ ನಿಮ್ಮ ನಂತರ ನಾನೇ ಪರಮ ಭಕ್ತೆ, ನಿಮ್ಮ ಆಚಾರ್ಯದ ವಾರಸ್ದಾರಳು, ಸಂಪ್ರದಾಯನ ಮುಂದುವರಿಸ್ಕೊಂಡು ಹೋಗ್ಬೇಕಾಗಿರೋಳು. ಅಂಥ ಮಹಾಪಾಪನ ನಾನ್ ಮಾಡ್ತೀನ ಹೇಳಿ? ಮಾಡಿದ್ರೆ ನಾನು ಇಷ್ಟು ದಿನ ನಾನು ಬದುಕಿರ್ತಿದ್ನಾ? ಇಷ್ಟೊತ್ತಿಗೆ ಅಮ್ಮನವ್ರ ಕೋಪಕ್ಕೆ ಬಲಿಯಾಗಿ ಹೋಗ್ತಿದ್ದೆ. ಹೌದಮ್ಮ, ನಿಹಾರಿಕಾ ಯಾವಾಗಲೂ ನನ್ನ ಹತ್ರ ಏನು ಹೇಳ್ತಾಳೆ ಗೊತ್ತಾ? ನನ್ನ ಜೀವನ ಅಮ್ಮವ್ರ ಸೇವೆಗೆ ಅಂಕಿತ ಅಂತ ನಿದ್ರೆಯಲ್ಲಿ ಕೂಡ ಕನವರಿಸ್ತಾ ಇರ್ತಾಳೆ.